ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2013 ಮಾಡಲದು ಒಂದು ಮಾರುತಿ 800 ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. AC ಮತ್ತು 2 ಪವರ್ ವಿಂಡೋ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ನೀವು ಇಷ್ಟು ದಿನ ನೋಡ್ತಾ ಇದ್ರಿ ಬರೀ ಕಡಿಮೆ ಬಜೆಟಲ್ಲಿ ಒಂದು ಕಡಿಮೆ ಮಾಡಲಿರೋದು ಒಂದು 30,000 40,000 50,000 ಬಜೆಟಲ್ಲಿ ಒಂದು ಮಾರುತಿ 800 ಕಾರ್ಗಳು ಸೇಲಿಗೆ ಬರ್ತಾಯಿತ್ತು. ಅವೆಲ್ಲ ಮಾಡಲು ಕಡಿಮೆ ಇತ್ತು, ರೇಟು ಕಡಿಮೆ ಇತ್ತು. ಇದೊಂದು ಸ್ವಲ್ಪ ಮಾಡಲು ಜಾಸ್ತಿ ಇದೆ, 2013 ಮಾಡಲು ಸ್ವಲ್ಪ ರೇಟು ಜಾಸ್ತಿ ಇದೆ ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ಅಪ್ಡೇಟ್ ಇದೆ, ಏನು ತೊಂದರೆ ಇಲ್ಲ. ಗಾಡಿ ಕಂಡೀಷನ್ನು ಎಲ್ಲ ಓಕೆ ಇದೆ ವೀಕ್ಷಕರೇ. ಇನ್ನು ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕು, ಗಾಡಿ ಲೊಕೇಶನ್ನು, ಗಾಡಿ ಡೀಟೇಲ್ಸು, ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಇವೆಲ್ಲ ಪ್ರತಿಯೊಂದು ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಆಗಿರ್ತೀವಿ. ನೀವು ಒಂದು ಸತಿ ಡೈರೆಕ್ಟಾಗಿ ಅವ್ರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಅದನ್ನು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಮತ್ತು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವ್ರಿಗೆ ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರಿಗೆ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದು ನಮ್ಮದೇ ಸರ್. ಅದೇ ಹೆಸರು ಏನು ಹೇಳಿ ಗಾಡಿದು? ಮಾರುತಿ 800 LX. ಓಕೆ, ಮಾರುತಿ 800 LX. ಓಕೆ, ಯಾವ್ದು ಮಾಡಲು? 2013 ಓಕೆ, 2013. ಓನರ್ ಎಷ್ಟಾಗಿದ್ದಾರೆ? ಥರ್ಡ್ ಓನರ್. ಅದು ಫ್ರೆಂಡ್ಶಿಪ್ಪಲ್ಲಿ ಥರ್ಡ್ ಓನರ್ ಆಗಿದೆ ಸರ್. ಆ್ಯಕ್ಚುಲಿ ಅವ್ರು ಇಬ್ಬರು ಫಸ್ಟ್ ಪಾರ್ಟಿ, ಸೆಕೆಂಡ್ ಥರ್ಡ್ ಪಾರ್ಟಿ ಇಬ್ಬರು ಫ್ರೆಂಡ್ಸೇ. ಹಾಂ, ಹಂಗಾಗಿ ಅದು ಥರ್ಡ್ ಓನರ್ ಆಗಿದೆ. ಗಾಡಿ ಗುಡ್ ಕಂಡೀಷನ್ ಇದೆ. ಓಕೆ. ಅಂದರೆ ಈಗ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ ಯಾರನ್ನಾಗಲಿ ಒಟ್ಟು 3 ಪಾರ್ಟಿ ಆಗಿದ್ದಾರೆ. 3 ಪಾರ್ಟಿ ಆಗಿದೆ. ಓಕೆ, ಎಷ್ಟು ಹೊಡಿದೆ ಗಾಡಿ? 1,14,000. 1,14,000. ಹ್ಞೂ. ಏನು ಶೋರೂಮ್ ಇಷ್ಟನಾ ಅಥವಾ ಹೊರಗಡೆ ಸರ್? ಇಲ್ಲ ಸರ್, ಹೊರಗಡೆ ಮಾಡಿದ್ದಾರೆ ಅವರು. ಹಾಂ ಹಾಂ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ? ಟೈರ್ ಸರ್, ಹಾಂ. ಈಗ ಅದೇ ಟೈರ್ ತೊಗೊಳಕ್ಕೆ ಬಂದಿದ್ದೀವಿ. ಹಾಂ ಹಾಂ. 4 ಟೈರ್ ಹೊಸ ಆಗಬೇಕಂತ. ಈಗ ಹೊಸ ಹಾಕೋಕ್ಕೆ ಹೋಗಿದ್ದೀರಾ? ಹೋಗಿದ್ದಾರೆ, ಅಲ್ಲೇ ಬಂದಿದ್ದೀವಿ. ಓಕೆ, ಸ್ಟೆಪ್ನಿ ಚೆನ್ನಾಗಿದೆಯಾ? ಹಾಂ, ಅದೇ ಸರ್. ಅದು ಇದು ಸ್ಟೆಪ್ನಿ ಒಂದು ಸ್ವಲ್ಪ ನಾರ್ಮಲ್ ಇದೆ. ಹಾಂ ಹಾಂ. ಓಕೆ, FC ಇನ್ಸೂರೆನ್ಸ್ ರನ್ನಿಂಗ್ ಇದಾವೆ ಸರ್? ಎಲ್ಲ ಮಟ್ಟ ಇದಾವೆ? ಹಾಂ, ಇನ್ಸೂರೆನ್ಸ್ ಫ್ರೆಶ್ ಸರ್. ಫ್ರೆಶ್ ಇನ್ಸೂರೆನ್ಸು? ಹಾಂ, ಫ್ರೆಶ್ ಇನ್ಸೂರೆನ್ಸ್. ಇದು FC ರನ್ನಿಂಗ್ ಇದೆಯಾ? ಹೆಸರು ಏನಿದೆ ಸರ್? 2013 ಅಂದರೆ ಏನೇ ಇದೆ. ಓಕೆ ಓಕೆ. ಯಾವುದು AC ಏನಾದರೂ ಇದೆಯಾ? ಪವರ್ ವಿಂಡೋ ಏನಾದ್ರು ಬರುತ್ತಾ? ಹಾಂ, AC 2 ಪವರ್ ವಿಂಡೋ AC. ಹಾಂ, ಹಾಂ, ಎಲ್ಲ ವರ್ಕಿಂಗ್ ಇದಾವಾ? ಹಾಂ, ಎಲ್ಲ ವರ್ಕಿಂಗ್. ಓಕೆ, ಸೀಟ್ ಕವರು? ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ನಾರ್ಮಲ್ ಇದಾಗಿದೆ. ಹ್ಞೂ, ಚೆನ್ನಾಗಿದೆ ಗಾಡಿ, ಗುಡ್ ಕಂಡೀಷನ್ ಇದೆ. ಓಕೆ. ಏನೋ ಮ್ಯೂಸಿಕ್ ಸಿಸ್ಟಮ್ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಹಾಂ, ಅದೇ ಟೇಪ್ ಎಲ್ಲ ಇದೆ ಸರ್ ಗಾಡಿ. ಇದೆಯಾ? ಹ್ಞೂ. ಓಕೆ, ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಹೆಂಗಿದೆ? ಎಲ್ಲ ಚೆನ್ನಾಗಿದೆ ಸರ್. ಸ್ವಲ್ಪ ಲೆಫ್ಟ್ ಸೈಡ್ ಸ್ವಲ್ಪ ಡೆಂಟ್ ಆಗಿದೆ. ಔಟ್ ಸೈಡಾ? ಹಾಂ, ಔಟ್ ಸೈಡ್ ಹೆಡ್ಲೈಟ್ ಇದೆಲ್ಲ ಅದ್ರ ಬ್ಯಾಕ್ ಸೈಡ್ ಸ್ವಲ್ಪ ಡೆಂಟ್ ಇದೆ. ಡೆಂಟ್? ಕಲರ್ ಸ್ವಲ್ಪ ಕಲರ್ ಇದಾಗಿದೆ. ಟಿಂಕರಿಂಗ್ ಏನಿಲ್ಲ? ಇಲ್ಲ, ಟಿಂಕರ್ ಆಗಿಲ್ಲ ಏನು. ಓಕೆ, ಲೈಟಾಗಿ ಬೆಂಡ್ ಆಗಿದೆ ಅನ್ಸರು? ಹಾಂ, ಸ್ವಲ್ಪ ಇದು ಆಗಿದೆ, ಅದು ಎಲ್ಲ ಇದು ಮಾಡಿದ್ದೀವಿ. ಓಕೆ. ಇದು ಒರಿಜಿನಲ್ ಪೇಂಟಾ? ಹಾಂ, ಗಾಡಿ ಫುಲ್ ಒರಿಜಿನಲ್ ಪೇಂಟ್. ಓಕೆ. ಈ ಕಂಡೀಷನ್ ಏನು ತೊಂದರೆ ಇಲ್ಲಲ್ಲ ಸರ್ ಗಾಡಿದು? ಕಂಡೀಷನ್ ಅದು ಗುಡ್ ಕಂಡೀಷನ್. ಹಾಂ, ತಗೊಳ್ಳೋರು ಆರಾಮ್ ಪೆಟ್ರೋಲ್ ಹಾಕ್ಸ್ಕೊಂಡು ಆರಾಮ್ ದಿಲ್ಲಿ ಹೋಗ್ಲಿ. ಹ್ಞೂ ಹ್ಞೂ. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಬಾಗಲಕೋಟೆ. ಬಾಗಲಕೋಟೆ ಸಿಟಿ? ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್ 2 ಲಕ್ಷ ಹೇಳ್ತೀವಿ, ಸಣ್ಣ ಪುಟ್ಟ ಎಸ್ಟಿಮೇಟ್ ಮಾಡಿ ಕೊಡ್ತೀವಿ ಸರ್. 2 ಲಕ್ಷ ಹೇಳ್ತಿದ್ದಾರೆ. 2013 ಮಾಡಲು 3 ಹಾಂ, 3 ಗಾಡಿ ಚಲೋ ಇದೆ, ಚೆನ್ನಾಗಿದೆ. ಓಕೆ ಓಕೆ. ಬಟ್ ಇನ್ನು ಕಡಿಮೆ ಆಗುತ್ತಾ? ಆಗತ್ತೆ ಸರ್, ಕಡಿಮೆ ಆಗುತ್ತೆ. ಸ್ಮಾಲ್ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ ಸರ್. ಓಕೆ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ ಸರ್. ಹಾಂ, ಇದೇ ನಂಬರ್ ಇದೆ. ಓಕೆ ಸರ್, ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿರೋದು. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಲೊಕೇಶನ್ ಏನಾದರೂ ಗೊತ್ತಾಗಲ್ಲ, ಸಿಟಿ ಅಂದರೆ ಬಾಗಲಕೋಟೆ ಎಲ್ಲರಿಗೂ ಗೊತ್ತಿರುತ್ತೆ ಲೊಕೇಶನ್ನು. ಇನ್ನೂ ಏನಾದರೂ ಡೌಟ್ಸು ಏನಾದರೂ ಅವ್ರ ಕಡೆ ಡಿಸ್ಕಷನ್ ಮಾಡ್ಬೇಕಂದ್ರೆ ನೀವು ದಯವಿಟ್ಟು ಸ್ಕ್ರೀನಲ್ಲಿ ಕಾಣಿಸ್ತಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು. ನೀವು ಡೈರೆಕ್ಟಾಗಿ ಒಂದು ಸತಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ಒಂದು ಸತಿ ವಿಸಿಟ್ ಮಾಡಿ, ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಅಲ್ಲೇ ಕೂತು ಒಂದು ವ್ಯವಹಾರವನ್ನು ಮಾಡಿಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಓದೋಂಥವ್ರಿಗೆ ಆದಷ್ಟು ಇನ್ನೂ ಕಡಿಮೆನೇ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಅವ್ರಿಗೆ 2 ಲಕ್ಷ ಹೇಳಿದ್ದಾರೆ, ಅದರಲ್ಲೂ ಇನ್ನೂ ಕಡಿಮೆನೇ ಆಗುತ್ತೆ ಅಂತಲೂ ಸಹ ಹೇಳಿದ್ದಾರೆ ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಕೊಡ್ತಾರೆ, 4 ಹೊಸ ಟೈರು ಹಾಕ್ಸ್ತಿದ್ದಾರೆ ವೀಕ್ಷಕರೇ. ಇವತ್ತು ನೀವು ಒಂದು ಸತಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಅಲ್ಲೇ ಒಂದು ವ್ಯವಹಾರವನ್ನು ಮುಗಿಸ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಇನ್ನೊಂದು ಎಚ್ಚರಿಕೆ ಮಾತು ವೀಕ್ಷಕರೇ, ಈ ಫೋನ್ಪೇ ಗೂಗಲ್ ಪೇ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಅಡ್ವಾನ್ಸ್ ಹಾಕೋದು. ಯಾಕಂದರೆ ಕೆಲವೊಬ್ಬರು ಫೋನ್ಪೇ ಗೂಗಲ್ ಪೇ ಎಲ್ಲ ಮಾಡ್ಕೊಂಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಗಾಡಿ ನೋಡಿಕೊಂಡು ಅದೇನೋ ಇಷ್ಟ ಆಗಲಿಲ್ಲ ಅಂತೇಳಿ ಮತ್ತು ವಾಪಸ್ಸು ಅವ್ರ ಕಡೆ ಅಡ್ವಾನ್ಸ್ ಕೊಟ್ಟಿರೋದೆಲ್ಲ ತೊಗೊಳ್ಳೋದು, ಅವ್ರು ಅರ್ಧಂಬರ್ಧ ಕೊಡೋದು, ಈ ಥರ ಎಲ್ಲ ತಕರಾರಾಗ್ತವೆ. ಹಾಗಾಗಿ ಅದೇ ಯಾವ ಥರನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ.
ಫಸ್ಟ್ ನೀವು ಗಾಡಿ ಇರೋ ಲೊಕೇಶನ್ಗೆ ಹೋಗಿ ಅಲ್ಲೇ ಕೂತು ಮಾತಾಡ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ. ಇನ್ನು ನಿಮ್ಮದು ಯಾವ್ದಾರು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ನ ಕ್ಲೀನ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಈಗ ಸ್ಕ್ರೀನಾಗಿ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ ವೀಕ್ಷಕರೇ. ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ನಂಬರ್ ಯಾರು ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ಈ ನಂಬರು ನಮ್ಮದು ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ಆಗಿರುತ್ತೆ. ಓಕೆನಾ. ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ಆ ಗಾಡಿದು ಫೋಟೋಸ್ ಕಳಿಸಿ ಒಂದು RC ಕಾರ್ಡ್ ಕಳಿಸಿದ ಮೇಲೆ ಸಾಕು. ಮತ್ತು ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕಾಲ್ ಮಾಡಿಬಿಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.